ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿ ಘಟಕ 1 ವರ್ಗ ಮತ್ತು ಘನ. ಈಗಾಗಲೇ 1ನೇ ವಿಡಿಯೋ 1ಅನ್ನು ಈಗಾಗಲೇ ಮಾಡಿರುತ್ತೇನೆ. ಇದು ಪಾರ್ಟ್ 2 ಅನ್ನುವಂಥದ್ದು, ವಿಡಿಯೋದ ಭಾಗ 2 ಅನ್ನುವಂಥದ್ದು. ಇಲ್ಲಿ ಕಂಡು ಹಿಡಿಯಿರಿ ಅನ್ನುವಂಥದ್ದು ಇದೆ ಪ್ರಶ್ನೆಗಳು. ಹಾಗಾಗಿ ಇಲ್ಲಿ ಪುಟ ಸಂಖ್ಯೆ 18ರಲ್ಲಿರುವಂತಹ ಕಂಡು ಹಿಡಿಯಿರಿ ಅನ್ನುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಕಂಡು ಹಿಡಿಯಿರಿ ಅಭ್ಯಾಸದ ಬದಲಾಗಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಕಂಡು ಹಿಡಿಯಿರಿ ಪ್ರಶ್ನೆಗಳಿಗೆ ಮೊದಲನೇ ವಿಡಿಯೋದಲ್ಲಿ ವರ್ಗ ಸಂಖ್ಯೆಗಳ ವಿಭಾಗ ಅಂತಿತ್ತು. ಈ 2ನೇ ವಿಡಿಯೋದಲ್ಲಿ ಘನ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಘನ ಸಂಖ್ಯೆಗಳ ವಿಭಾಗ ಅಂತಿದೆ. ಇದು ಪುಟ ಸಂಖ್ಯೆ 18ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡಿತಾ ಇದ್ದೀವಿ. ಈ ವಿಡಿಯೋದಲ್ಲಿ ಒಟ್ಟು ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಒಂದು ವಿಡಿಯೋಗಳ ಮಾಡುವುದರ ಮೂಲಕ ಸಂಪೂರ್ಣ ಎಲ್ಲಾ ಕಂಡುಹಿಡಿಯಿರಿ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ನಂತರ ಒಗಟುಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಗಟುಗಳನ್ನ ಆ ಒಗಟುಗಳನ್ನ ಬಿಡಿಸ್ತಕ್ಕಂಥದ್ದು ನೆಕ್ಸ್ಟ್ 3ನೇ ಪಾರ್ಟ್ 3 ಆ ಒಂದು ಒಗಟುಗಳನ್ನು ಬಿಡಿಸುವಂಥದ್ದು ಮಾಡ್ತಾ ಇರ್ತೀನಿ. ಹಾಗಾಗಿ 3 ಪಾಠಗಳಲ್ಲಿ ಈ ಒಂದು ಮೊದಲನೇ ಘಟಕವನ್ನ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಸಂಖ್ಯೆ 1ಅನ್ನು ನೋಡೋಣ. ಘನ ಸಂಖ್ಯೆಗಳ ವಿಭಾಗ ಪುಟ ಸಂಖ್ಯೆ 18ರಲ್ಲಿರುವಂತಹ ಪ್ರಶ್ನೆಗಳಿಗೆ ಪರಿಹಾರ. ಮೊದಲನೇ ಪ್ರಶ್ನೆ 27,000 ಮತ್ತು 10,648ರ ಘನಮೂಲಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ 27,000 ಅಂತಕ್ಕಂಥ 5ರಿಂದ ನಾವು ಭಾಗಿಸಿದ್ದೇವೆ. 5 ಇಲ್ಲಿ 25, 5 4 20, 5 0 0 ಅಂತ. ಅದೇ ರೀತಿ 5ರಿಂದ ಮತ್ತೆ ಇಲ್ಲಿ 5 1 5, 5 0, 5 8 40, 5 0 0. ಅದೇ ರೀತಿ 216. ಇದೇ ರೀತಿ 3 7 ಮತ್ತು 3ರಿಂದ 3 8 24, 2 8 16, 2 4 8, 2 1 2 ಈ ರೀತಿ ಬಿಡಿಸಿದಾಗ ಇಲ್ಲಿ ಬಂದಿರತಕ್ಕಂಥ ಅದರ ಘನಮೂಲದ ಸಂಕೇತ ಇದೆ. ಎಷ್ಟು ಬಂದಿವೆ ಅಂದ್ರೆ 2 ಅಂತಕ್ಕಂಥ 3 ಇವೆ, 3 3 ಇವೆ, 5 3 ಇವೆ. ಹಾಗಾಗಿ ಒಂದೊಂದು ಗುಂಪುಗಳನ್ನ ಘನಮೂಲ ಇದ್ದಾಗ 3ರ ಒಂದು ಗುಂಪುಗಳನ್ನ ಮಾಡಬೇಕು, ಅದರ ಘನಮೂಲವನ್ನ ಬರುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಗುಂಪುಗಳನ್ನ ಮಾಡಿದಾಗ ನಮಗೆ ಬಂದಿರತಕ್ಕಂಥ ಈ ಗುಂಪಿನಿಂದ 2, ಈ ಗುಂಪಿನಿಂದ 3, ಇಲ್ಲಿ 5 ಅಂದ್ರೆ 5 3 15, 15 2 30 ಅಂದ್ರೆ 27,000ದ ಘನಮೂಲ ಎಷ್ಟು ಅಂದ್ರೆ 30 ಅಂತ. ಇನ್ನೊಂದು 10,648 ಇದೆ. ಇದು ಕೂಡ 2ರಿಂದ ಭಾಗ ಮಾಡಲಾಗಿದೆ. 2 5 10, 2 3 6, 2 4, 2 4 8, ಮತ್ತೆ 2ರಿಂದ 2 4, 2 6 12, 2 6 2 4 ಅಂತ. ಆನಂತರ ಇಲ್ಲಿ 2 1 2, 2 3 2 3 2 1. ನೆಕ್ಸ್ಟ್ 11ರಿಂದ 11 × 121 ಅಂತ ಹೋಗ್ತಾ ಇದೆ. ಆದರೆ 11 11 ಹೋಯ್ತು. ಆನಂತರ 11 1 11. ಇಲ್ಲಿ ಘನಮೂಲವನ್ನ ಹಾಕಲಾಗಿದೆ. ಇಲ್ಲಿ 2 3ಗಳಿವೆ, 11 ಕೂಡ 3ಗಳಿವೆ. ಹಾಗಾಗಿ ಈ ಗುಂಪಿನಿಂದ 1 2, ಈ ಗುಂಪಿನಿಂದ 1 11 ಅಂದರೆ 11 2 22 ಅಂದ್ರೆ 10,648ರ ಘನಮೂಲ 22. ಇನ್ನು ಪ್ರಶ್ನೆ ಸಂಖ್ಯೆ 2 ಇದೆ. 1,323ಅನ್ನು ಪೂರ್ಣ ಘನ ಸಂಖ್ಯೆಯಾಗಿಸಲು ಯಾವುದರಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು ಅಂತೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ನಾವು ಪೂರ್ಣ ಘನ ಸಂಖ್ಯೆಯನ್ನು ಆಗಬೇಕಾಗಿತ್ತಂದ್ರೆ 3ರ ಗುಂಪುಗಳನ್ನ ಬರ್ತಾ ಹೋಗ್ಬೇಕು. 3ರ ಗುಂಪುಗಳಲ್ಲಿ ಒಂದು ಕಡಿಮೆ ಇದ್ರೆ ಅಥವಾ ಒಂದು ಹೆಚ್ಚಿದ್ರೆ ಆ ಸಂಖ್ಯೆಯನ್ನು ನಾವು ತೆಗಿಬೇಕಾಗುತ್ತೆ. ಈಗ 3ರಲ್ಲಿ ಈಗ 11 3 ಇವೆ, 2 ಇದ್ವು ಅಂದ್ರೆ ಇನ್ನೊಂದು 11 ಬೇಕು ಅಂದ್ರೆ ಆ ಇನ್ನೊಂದು 11ರಿಂದ ನಾವು ಗುಣಿಸಿದಾಗ ಅದು ಒಂದು ಪೂರ್ಣ ಘನ ಸಂಖ್ಯೆ ಆಗುತ್ತೆ. ಅಥವಾ ಇನ್ನೊಂದು ಬೇರೆ ಯಾವ್ದಾದ್ರು 5 ಇತ್ತಂದ್ರೆ ಅದು ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕಾದ್ರೆ 5ರಿಂದ ಭಾಗಿಸ್ಬೇಕು. ಹೆಚ್ಚು ಬಂದಿರತಕ್ಕಂಥ 3ರ ಗುಂಪುಗಳನ್ನ ಆಗಬೇಕು. ಆಗದೇ ಇದ್ದಾಗ ಆ 3ರ ಗುಂಪುಗಳಲ್ಲಿ ಎಷ್ಟು ಕಡಿಮೆ ಇದೆ ಗುಂಪಿನಲ್ಲಿ ಅಷ್ಟರಿಂದ ನಾವು ಅದನ್ನ ಗುಣಾಕಾರ ಮಾಡಬೇಕು. ಹಾಗಾಗಿ 1,323ಅನ್ನ ಇಲ್ಲಿ 3ರಿಂದ ಭಾಗಾಕಾರ ಮಾಡಲಾಗಿದೆ. ಮತ್ತೆ 3 ಮತ್ತೆ 3, 7 7 49 7 ಅಂದ್ರೆ ಇಲ್ಲಿ 3ರ ಗುಂಪು ಆಗಿದೆ, 7ರ ಗುಂಪಿನಲ್ಲಿ ಒಂದು ಕಡಿಮೆ ಇದೆ. ಹಾಗಾಗಿ 1,323 ಅನ್ನೋದು 3ರ ಘಾತ 3 ಇದೆ, 7ರ ಘಾತ 2 ಅಂದ್ರೆ 7 ಅಂತಕ್ಕಂಥ ಒಟ್ಟು 3 ಬೇಕಾಗಿತ್ತು. ಇನ್ನೂ ಒಂದು 7 ಬೇಕು ಅಂದ್ರೆ ಇದಕ್ಕೆ ಇನ್ನೊಂದು 7 ತೋಡು ಗುಣಾಕಾರ ಮಾಡಿದಾಗ ಅದು ಪೂರ್ಣ ಘನವಾಗಿಸಲು 7ರಿಂದ ಗುಣಿಸಬೇಕು. ಹಾಗಾಗಿ ಅದರ ಉತ್ತರ ಎಷ್ಟು 7 ಅಂತ. ಇದನ್ನ 1,323 ಪೂರ್ಣ ಘನವಾಗಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ 7 ಅನ್ನುವಂತ ಉತ್ತರ. ಇನ್ನು ಪ್ರಶ್ನೆ 3 ಸರಿ ಅಥವಾ ತಪ್ಪು ಎಂದು ತಿಳಿಸಿ ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ ಅಂತ. ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತೆ, ತಪ್ಪು ಅಂತ ಇದೆ. ಬೆಸ ಸಂಖ್ಯೆಯ ಘನ ಸಮಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ 3 ಬೆಸ ಸಂಖ್ಯೆ ಇದೆ, ಅದರ ಘನ ಎಷ್ಟಾಗುತ್ತೆ 27 ಆಗುತ್ತೆ, 27. ಅದೇ ರೀತಿ 5 ಇದೆ, 5ರ ಘನ 5 ಬೆಸ ಸಂಖ್ಯೆ ಇದೆ, 5ರ ಘನ ಎಷ್ಟಾಗುತ್ತೆ 125 ಅಂತಕ್ಕಂಥದ್ದು. ಅಂದ್ರೆ ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆ ಆಗಿರುತ್ತದೆ ಅನ್ನುವಂಥ ತಪ್ಪಿದೆ. ಆದರೆ ಯಾವಾಗಲೂ ಏನಾಗಿರುತ್ತೆ ಅದು ಬೆಸವಾಗಿರುತ್ತದೆ. ಯಾವುದೇ ಬೆಸ ಸಂಖ್ಯೆಯ ಘನ ಬೆಸ ಸಂಖ್ಯೆ ಆಗಿರುತ್ತೆ ಅಂತ. ಹಾಗಾಗಿ ಇದು ತಪ್ಪು ಅಂತ. ಇನ್ನು 2ನೇದ್ದು 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ ಅಂತ ಹೇಳ. ತಪ್ಪು. ಇದನ್ನು ಕೂಡ 8ರಿಂದ ಕೊನೆಗೊಳ್ಳುವುದಿಲ್ಲ. ಘನ ಸಂಖ್ಯೆ 8ರಿಂದ ಕೊನೆಗೊಳ್ಳುವುದಿಲ್ಲ ಅಂದ್ರೆ 2ರ ಘಾತ 3 ಅಂದ್ರೆ ಇಲ್ಲಿ ಘಾತ ಸಂಖ್ಯೆ 8 ಇದೆ, 8ರಿಂದ ಕೊನೆಗೊಳ್ತಾ ಇದೆ. ಹಾಗಾಗಿ
ಇಲ್ಲಿ 2 ಅಂದ್ರೆ 8ರಿಂದ ಕೊನೆಗೊಳ್ಳುವುದಿಲ್ಲ ಅಂತ ಹೇಳಿರ್ತಕ್ಕಂಥ ವಾಕ್ಯ ತಪ್ಪಿದೆ. ಯಾಕಂದ್ರೆ 2 8 ಬಂದಿದೆ ಅಂತ. ನೆಕ್ಸ್ಟ್ ಮೂರನೇದು 2 ಅಂಕಿಯ ಸಂಖ್ಯೆ ಘನವು 3 ಅಂಕಿಯ ಸಂಖ್ಯೆ ಆಗಿರ್ಬೋದು. 2 ಅಂಕಿಯ ಸಂಖ್ಯೆ ಘನ 3 ಅಂಕಿ ಅಂತ, ಇದು ಕೂಡ ತಪ್ಪಿದೆ. ಕನಿಷ್ಠ 4 ಅಂಕಿ ಇರ್ತದೆ. 2 ಅಂಕಿಯ ಸಂಖ್ಯೆ 10, 2 ಅಂಕಿಯ ಕನಿಷ್ಠ ಸಂಖ್ಯೆ ಇದೆ, 2 ಅಂಕಿಯ ಚಿಕ್ಕ ಸಂಖ್ಯೆ ಇದೆ. ಇದರ ಘನ ಮಾಡಿದಾಗೆ 1004 ಅಂಕಿ ಬಂದಿದೆ. ಹಾಗಾಗಿ ಇದಕ್ಕಿಂತ ಚಿಕ್ಕದಂತೂ ಇಲ್ಲ. ಇನ್ನು ಇದಕ್ಕಿಂತ ದೊಡ್ಡ ಸಂಖ್ಯೆಗಳು ತಗೊಂಡಾಗ ಇಲ್ಲಿ 4 ಅಂಕಿ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಇರಬಹುದು. ಆದರೆ ಈ 10⁻³ ಅಂದ್ರೆ ಈ ಒಂದು ಚಿಕ್ಕ ಸಂಖ್ಯೆಯ 2 ಅಂಕಿಯ ಚಿಕ್ಕ ಸಂಖ್ಯೆಯ ಘಾತನೇ ಮಾಡಿದಾಗ ಘನ ಮಾಡಿದಾಗ 1004 ಅಂಕಿ ಬಂದಿದೆ. ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ ತಪ್ಪಿದೆ. 2 ಅಂಕಿಯ ಸಂಖ್ಯೆ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪು. 4ನೇ 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರುತ್ತೆ. ಇಲ್ಲಿ 2 ಅಂಕಿಯ ಸಂಖ್ಯೆಯ ಘನ 4 ಅಂಕಿ ಬಂದಿದೆ. ಈಗ 11 ತಗೊಂಡ್ರೆ 11 ಕೂಡ 4 ಅಂಕಿ ಬರುತ್ತೆ. ಆದರೆ ಹೈಯೆಸ್ಟ್ ಸಂಖ್ಯೆಯನ್ನು ನೋಡಿದಾಗ ಗರಿಷ್ಠ 6 ಅಂಕಿ ಅಂದ್ರೆ 99⁻³ ಮಾಡಿದಾಗ 2 ಅಂಕಿಯ ಗರಿಷ್ಠ ಸಂಖ್ಯೆ, ಕನಿಷ್ಠ ಸಂಖ್ಯೆ ತಗೊಂಡು ಮಾಡಿದಾಗ 4 ಅಂಕಿ ಬಂದಿವೆ. ಅವ್ರು ಹೇಳಿರ್ತಕ್ಕಂಥ 3 ಅಂಕಿಯ ಸಂಖ್ಯೆ ತಪ್ಪಂದಿವೆ. ಇಲ್ಲಿ ಗರಿಷ್ಠ ಸಂಖ್ಯೆನೇ ತಗೊಂಡಿವಿ. 2 ಅಂಕಿಯ ದೊಡ್ಡ ಸಂಖ್ಯೆ 99⁻³ ತಗೊಂಡಾಗ ಇದು ಎಷ್ಟು ಬಂದಿದೆ? ಬಿಡಿ 10, 100, 1000, 9,70,299. ನಮ್ಮ ಮುಖ್ಯವಾಗಿರ್ತಕ್ಕಂಥದ್ದು ಏನಿದೆ 2 ಅಂಕಿಯ ಸಂಖ್ಯೆ 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳು ಹೊಂದಿರ್ತಾವ ಅಂತ ಹೇಳ್ಯಾರ. ಇಲ್ಲಿ ಎಷ್ಟಿದೆ? 1, 2, 3, 4, 5, 6 ಅಂಕಿಗಳವ. ಎಷ್ಟು ಅಂಕಿಗಳು ಇಲ್ಲಿ ಟೋಟಲ್? 6 ಅಂಕಿಗಳವ. ಅವ್ರು ಏನ್ ಹೇಳ್ಯಾರ? 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿ ಇರ್ತಾವ ಅಂತ ಹೇಳ್ಯಾರ. ಗರಿಷ್ಠ ಅಂಕಿಯಲ್ಲಿ 6 ಅಂಕಿ ಬಂದವನ್ಮೇಲೆ ಇದಕ್ಕಿಂತ ಯಾವುದು ಹೆಚ್ಚು ಅಂಕಿಗಳನ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಘನದಲ್ಲಿ 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನ ಹೊಂದಿರಬಹುದು ಅಂತಕ್ಕಂಥ ಹೇಳಿಕೆ ತಪ್ಪು. ಎಲ್ಲಾ ಹೇಳಿಕೆಗಳು ಇಲ್ಲಿ ತಪ್ಪೇ ಆಗಿವೆ. 5ನೇ ಘನ ಸಂಖ್ಯೆಗಳು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿವೆ. ಘನ ಸಂಖ್ಯೆಗಳು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿವೆ. ಉದಾಹರಣೆಗೆ 8 ಅಂತಿದೆ. 8 ಒಂದು ಘನ ಸಂಖ್ಯೆ. ಇದರ ಅಪವರ್ತನಗಳು ಮಾಡಿದಾಗ 1 ಇದೆ, 2 ಇದೆ, 4 ಇದೆ, ಆನಂತರ 8 ಇದೆ. ಎಷ್ಟು ಅಪವರ್ತನಗಳು ಬಂದಿವೆ? 4 ಅಪವರ್ತನಗಳು. ಅಂದ್ರೆ ಬೆಸ ಅಪವರ್ತನಗಳು ಅಂತ ಹೇಳಿದ್ದು ತಪ್ಪಿದೆ. ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿಲ್ಲ, ಸಮಸಂಖ್ಯೆ ಅಪವರ್ತನ ಇದೆ. ಹಾಗಾಗಿ ವರ್ಗ ಸಂಖ್ಯೆಗಳು ಮಾತ್ರ ಈ ಗುಣ ಹೊಂದಿವೆ. ಅಂದ್ರೆ ವರ್ಗ ಸಂಖ್ಯೆಗಳು ಮಾತ್ರ ಬೆಸ ಸಂಖ್ಯೆ ಅಪವರ್ತನಗಳ ಹೊಂದಿವೆ. ಘನ ಸಂಖ್ಯೆಗಳು ಬೆಸ ಸಂಖ್ಯೆ ಅಪವರ್ತನಗಳ ಹೊಂದಿಲ್ಲ. ಅದಕ್ಕೆ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ತಪ್ಪು ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 4 ನೋಡಿದಾಗ ಸಂಖ್ಯೆ 1331 ಪೂರ್ಣ ಘನ ಎಂದು ಹೇಳುತ್ತೀರಿ. ನೀವು ಇದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಅದರ ಘನಮೂಲ ಯಾವುದು? ಅದೇ ರೀತಿ 4913, 12167, 32768 ಸಂಖ್ಯೆಗಳ ಘನಮೂಲಗಳನ್ನು ಊಹಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊನೆಗೆ 1 ಬಂದಾಗ ಅದರ ಕೊನೆಗೆ 1 ಇದ್ದಾಗ ಅದರ ಘನಮೂಲದಲ್ಲಿ 1 ಇರುತ್ತೆ. ಕೊನೆಗೆ 7 ಇತ್ತಂದ್ರೆ ಅದರ ಘನಮೂಲದಲ್ಲಿ 3 ಇರುತ್ತೆ. ಹೀಗಾಗಿ ಈ ಕೊನೆಯ ಅಂಕಿಯನ್ನು ನೋಡಿ ಅದನ್ನು ಊಹೆ ಮಾಡ್ಕೋಬೇಕು. 17, 27, 7 ಅಂತ ಮಾಡ್ಕೊಂಡು ನೋಡಿದಾಗ ಇದರಲ್ಲಿ ಯಾವುದು ಬರುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದು 1331ರ ಘನಮೂಲವನ್ನ ಕೊನೆಗೆ 5 ಇದೆಯಲ್ಲ, 1 ಅಂದ್ರೆ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. ಹಾಗಾಗಿ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ ಅಂದ್ರೆ ಆ ಸಂಖ್ಯೆಯನ್ನ ಅಂದ್ರೆ 11 ತಗೊಂಡೇವು. 11 ತಗೊಂಡಾಗ ಇದರ ಘನಮೂಲವನ್ನು ಬರುತ್ತೆ. ಈ ರೀತಿಯಾಗಿ ಅದನ್ನ ಊಹೆಯನ್ನು ಮಾಡುವುದರ ಮೂಲಕ ನಾವು ಕಂಡು ಹಿಡಿಬಹುದು ಅಂತಕ್ಕಂಥದ್ದು. ಇನ್ನ 12160 ಕೊನೆಗೆ 7 ಬರ್ಬೇಕಾದ್ರೆ ಬಿಡಿ ಸ್ಥಾನದಲ್ಲಿ ಇಲ್ಲಿ 3 ಇತ್ತು. 3 3 9, 9 3 27 ಅಂದ್ರೆ ಬಿಡಿ ಸ್ಥಾನದಲ್ಲಿ 7 ಇದೆ. ಹಾಗಾಗಿ 13, 23, 33 ಅನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಅದ್ರಾಗ 23 ಅಂತಕ್ಕಂಥ ಸಂಖ್ಯೆಯನ್ನ 3 ಬಾರಿ ಗುಣಿಸಿದಾಗ ಆ ಸಂಖ್ಯೆ ಬರ್ತಾ ಇದೆ. ಹಾಗಾಗಿ 12167ರ ಘನಮೂಲ 23 ಅಂತ ಊಹೆಯನ್ನ ಮಾಡಿ ಅದನ್ನ ಬರೆಯುವಂಥದ್ದು. ಅದೇ ರೀತಿ 32768 2 ಇದೆ ಬಿಡಿ ಸ್ಥಾನದಲ್ಲಿ. ಇಲ್ಲಿ 8 ಬರಬೇಕಂದ್ರೆ 2ರ ಘನ 3 ಇದ್ದಾಗ 8 ಬರುತ್ತೆ. 2ರ ಘಾತ 3 ಅಂದ್ರೆ 2 × 2 × 2 2 4 4 8 ಅಂದ್ರೆ 8 ಬಂತು ಅಂದ್ರೆ 12, 22, 32 ಅಂತ ನೋಡ್ಕೋಬೇಕು. 42 ಗುಣಾಕಾರ ಮಾಡಿ ನೋಡ್ಬೇಕು ಯಾವ ಸಂಖ್ಯೆ ಬರುತ್ತೆ. ಅದನ್ನ ಊಹೆಯನ್ನು ಮಾಡುವುದರ ಮುಖಾಂತರ ಅದನ್ನು ಬರೀಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 5 ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ಉತ್ತರವನ್ನ ವಿವರಿಸಿ ಅಂತ ಹೇಳಿದ್ರೆ ಇವೇ ಪ್ರಶ್ನೆಗಳನ್ನು ಇನ್ನೂ 3 ಪ್ರಶ್ನೆ ಅದೇ ಕೊಟ್ಟಿರುವಂತ ಅಂಕಿಗಳನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ 2 ಅಂಕಿಗಳನ್ನು ತೆಗೆದುಕೊಂಡಿದ್ದೇನೆ. ಸೇಮ್ ಅಂಕಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿದೆ ಸಂಖ್ಯೆ ದೊಡ್ಡದಾದಂತೆ ಕ್ರಮಾನುಗತ ಘನಗಳ ವ್ಯತ್ಯಾಸ ಹೆಚ್ಚುತ್ತದೆ. ಆದ್ದರಿಂದ 67³ - 66³ ದೊಡ್ಡದಾಗಿದೆ. ಪ್ರಶ್ನೆ ಏನಿದೆ? ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ವಿವರಿಸಿ. ಅಂದ್ರೆ ಇವೆರಡರ ವ್ಯತ್ಯಾಸವನ್ನ ಮಾಡಿದಾಗ, ಉದಾಹರಣೆಗೆ ಈಗ 1ರ ಘನ ಮಾಡಿದಾಗ 1 ಬರುತ್ತೆ, 2ರ ಘನ ಮಾಡಿದಾಗ 8 ಬರುತ್ತೆ. ಇವುಗಳ ವ್ಯತ್ಯಾಸ ಎಷ್ಟಾಗುತ್ತೆ? ಇವುಗಳ ವ್ಯತ್ಯಾಸ 7 ಆಗುತ್ತೆ ಅಂತ. 7 ಆಯ್ತು. ನೆಕ್ಸ್ಟ್ ಅದೇ ರೀತಿ ಈಗ ನಾವು ಮತ್ತೊಂದು ತಗೊಳ್ಳೋಣ ಸಂಖ್ಯೆ 2ರ ಘನ ತಗೊಳ್ಳೋಣ, ಅದರ 3ರ ಘನ ತಗೊಳ್ಳೋಣ. 2ರ ಘನ ಅಂದ್ರೆ 28 ಆಯ್ತು, 2ರ ಘನ ಅಂದ್ರೆ 8 ಆಯ್ತು,
3ರ ಘನ ಅಂದ್ರೆ 27 ಆಯ್ತು. ಇವೆರಡರ ವ್ಯತ್ಯಾಸವನ್ನ ಮಾಡಿದಾಗ ಇಲ್ಲಿ 27ರಲ್ಲಿ 8 ಕಳೆದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ಬರುತ್ತೆ? 19 ಬರುತ್ತೆ. ನೋಡಿ, ಸಂಖ್ಯೆಗಳು ದೊಡ್ಡದಾದಂತೆ ಇಲ್ಲಿ ನಮಗೇನಿದೆ? ಇಲ್ಲಿ 2 ಕ್ಯೂಬ್ ಮೈನಸ್ 1 ಕ್ಯೂಬ್ ಇದೆ. 2 ಕ್ಯೂಬ್ ಮೈನಸ್ 1 ಕ್ಯೂಬ್ ಅಂದ್ರೆ ಎಷ್ಟು ಬಂತು? ವ್ಯತ್ಯಾಸ ಇದ್ರದ್ದು ಇಲ್ಲಿ 7 ಬಂತು. ಅದೇ ರೀತಿ 3 ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂದ್ರೆ ಈ ಸಂಖ್ಯೆ ದೊಡ್ಡದಾಯ್ತು. ಇಲ್ಲಿ ಸಂಖ್ಯೆ ದೊಡ್ಡದಾದಂತೆ ಅವುಗಳ ವ್ಯತ್ಯಾಸ ಏನಾಗ್ತಾ ಇದೆ? ಇಲ್ಲಿ 19 ಬಂತು. ಹಾಗಾಗಿ ಸಂಖ್ಯೆ ದೊಡ್ಡದಾದಂತೆ ವ್ಯತ್ಯಾಸ ಹೆಚ್ಚಾಗೋದ್ರಿಂದ 67 ಕ್ಯೂಬ್ 66 ಕ್ಯೂಬ್ 43ರ ಘಾತ 3 ಮೈನಸ್ 42ರ ಘಾತಕ್ಕಿಂತ ಇದು ದೊಡ್ಡದಾಗಿರೋದ್ರಿಂದ ದೊಡ್ಡ ಸಂಖ್ಯೆ ಯಾವ್ದಾಗುತ್ತೆ ಅಂದ್ರೆ ಈ 1ನೇ ಉತ್ತರ ಸರಿಯಾದ ಉತ್ತರ ಅಂತ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 8ನೇ ತರಗತಿಯ ಗಣಿತ ವಿಷಯಕ್ಕೆ ಅಂದ್ರೆ ಈ ವರ್ಷದಲ್ಲಿ ಹೊಸದಾಗಿ ಇರತಕ್ಕಂಥ 26-27ನೇ ಸಾಲಿನಲ್ಲಿ ಹೊಸ ಪಠ್ಯಕ್ರಮದಂತೆ ನಾನು ಪ್ರತಿಯೊಂದು ಆ ಘಟಕದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ತಮ್ಮದೇನಾದರೂ ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.